ಪರೀಕ್ಷೆಯಲ್ಲೂ ಅಕ್ರಮ ನಡೆದಿರೋ ಅನುಮಾನ ಮೂಡಿದೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಡಿಯಲ್ಲಿ ಖಾಲಿ ಇರುವ ಪಿಡಿಒ ಹುದ್ದೆಗಾಗಿ ಇದೇ ಭಾನುವಾರ ರಾಜ್ಯಾದ್ಯಂತ ಪರೀಕ್ಷೆ ನಡೆಸಲಾಯಿತು. 150 ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸ್ಥಾನಕ್ಕೆ ಕೆಪಿಎಸ್ಸಿಯಿಂದ ನೇಮಕಾತಿ ಪರೀಕ್ಷೆ ನಡೆಸಲಾಗಿತ್ತು. 2 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ರಾಜ್ಯಾದ್ಯಂತ ಪರೀಕ್ಷೆಯನ್ನ ಬರೆದಿದ್ದಾರೆ. ಪಿಡಿಒ ಪರೀಕ್ಷೆಯಲ್ಲೂ ನಡೆಯುತ್ತ ಅಕ್ರಮ, ರೀ ಎಕ್ಸಾಮ್ಗೆ ಪರೀಕ್ಷಾರ್ಥಿಗಳಿಂದ ಒತ್ತಡ. ಪಿಡಿಒ ಪರೀಕ್ಷೆ ಆರಂಭದಲ್ಲಿಯೇ ತುಮಕೂರಿನಲ್ಲಿ ಓರ್ವ ಅಭ್ಯರ್ಥಿ ಬಳಿ ಬ್ಲೂಟೂತ್ ಡಿವೈಸ್ ಪತ್ತೆಯಾಗಿತ್ತು. ಬಳಿಕ ಧಾರವಾಡ ಕೆಎನ್ಕೆ ಪ್ರೌಢಶಾಲೆಯಲ್ಲಿನ ಪರೀಕ್ಷಾ ಕೇಂದ್ರದಲ್ಲಿ ನಡೆದ ಸಾಮಾನ್ಯ ಜ್ಞಾನ ಪರೀಕ್ಷೆಯಲ್ಲಿ ಅಕ್ರಮ ವಾಸನೆ ಕಂಡುಬಂದಿತ್ತು. ಅಭ್ಯರ್ಥಿಯೊಬ್ಬರಿಗೆ ಪ್ರಶ್ನೆ ಪತ್ರಿಕೆ ನೀಡುವಲ್ಲಿ ಮೊದಲೇ ಸೀಲ್ ಓಪನ್ ಮಾಡಿ ಬಳಿಕ ಪುನಃ ಸೀಲ್ ಹಾಕಿರುವುದು ಗಮನಕ್ಕೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟ ಫೋಟೋಗಳೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಹೋದ ಸಾರಿ 384 ಪೋಸ್ಟ್ KS ಪೋಸ್ಟ್ ಅಲ್ಲೂ ಕೂಡ ಇದೇ ತರ ಆಗೈತಿ. ಆಮೇಲೆ ನಾನ್ HK PDO ಹಿಂಗೆ ಆಗೈತಿ. HK PDO ಇದೇ ತರ ಆಗ್ತೈತಿ. ಓದೋರಿಗೆ ವ್ಯಾಲ್ಯೂ ಏನು ಅಂತ ಪ್ರತಿ ಸಲ ಇದೇ ತರ ಅಂತ ಹೋದ್ರೆ ನಾವ್ ಎಲ್ಲಿಗೆ ಹೋಗೋಣ? ಮರು ಪರೀಕ್ಷೆ ಆಗ್ಲೇಬೇಕು ಸರ್. ಪ್ರತಿ ಸಾರಿ ಇದೇ ತರ ಆದ್ರೆ ನಾವು ಓದೋರಿಗೆ ವ್ಯಾಲ್ಯೂ ಇರಲ್ಲ. ಅಂದ್ರೆ ಕ್ವಶನ್ ಪೇಪರ್ ಆಗ್ಲೇಬೇಕು, ಓದೋರ್ಗೆ ನ್ಯಾಯ ಸಿಗ್ಬೇಕು. ಸಾಮಾನ್ಯವಾಗಿ ಯಾವುದೇ ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಇದ್ರೂ ಸೀಲಿರೋ ಪ್ರಶ್ನೆ ಪತ್ರಿಕೆಯನ್ನೇ ಅಭ್ಯರ್ಥಿಗಳಿಗೆ ಕೊಟ್ಟಿರ್ತಾರೆ. ಅಭ್ಯರ್ಥಿಯೇ ಅದನ್ನ ಓಪನ್ ಮಾಡಿ ಉತ್ತರ ಬರೆಯಲು ಆರಂಭಿಸಬೇಕು. ಆದ್ರೆ ಕೆಎನ್ಕೆ ಪ್ರೌಢಶಾಲೆಯ ಪರೀಕ್ಷಾ ಕೊಠಡಿಯಲ್ಲಿ ಕೊಡಲಾದ ಪ್ರಶ್ನೆ ಪತ್ರಿಕೆಯನ್ನ ಒಮ್ಮೆ ಓಪನ್ ಮಾಡಿ ಬಳಿಕ ಸೀಲನ್ನ ಪುನಃ ಅಂಟಿಸಿದ್ದಾರಂತೆ. ಹೀಗಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅನ್ನೋದು ಅಭ್ಯರ್ಥಿಗಳ ಆರೋಪ. ಅಲ್ಲದೆ ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಂಡ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘ ಹೋರಾಟಕ್ಕೂ ಮುಂದಾಗಿದ್ದು ಪುನರ್ ಪರೀಕ್ಷೆ ಮಾಡುವಂತೆ ಆಗ್ರಹಿಸಿದೆ. ಅಕ್ರಮದ ಗೂಡ ಆಗ್ಬಿಟ್ಟಿದೆ ಕೆಪಿಎಸ್ಸಿ ಪರೀಕ್ಷೆ ಅನ್ನೋದು. ಇಲ್ಲಿ ಧಾರವಾಡದ ಕೆಎನ್ಕೆ ಗರ್ಲ್ಸ್ ಹೈಸ್ಕೂಲ್ ನಲ್ಲಿ ಆಗಿರ್ಬೋದು, ಮತ್ತೆ ಕೆಲವೊಂದಿಷ್ಟು ಬೇರೆ ಬೇರೆ ಕಡೆಗಳಲ್ಲಿ ತುಮಕೂರಿನಲ್ಲಿ ಆಗಿರ್ಬೋದು, ಬ್ಲೂಟೂತ್ ಬಳಸೋದು ಮತ್ತೆ ಕ್ವಶನ್ ಪೇಪರ್ ಸೀಲ್ ಓಪನ್ ಆಗಿರೋದು. ಅಲ್ಲಿ ಕ್ವಶನ್ ಪೇಪರ್ ಸೀಲ್ ಓಪನ್ ಆಗಿದ್ದು ಅಂದ್ರೆ ಕೆಪಿಎಸ್ ವತಿಯಿಂದನ ಟೋಟಲ್ ಒಂದು 2 ಸಿಸ್ಟಮ್ ಅಲ್ಲಿ ಅದು ಪ್ಯಾಕ್ ಆಗಿ ಬಂದಿರುತ್ತೆ. ಪಿಡಿಒ ಪರೀಕ್ಷೆ ಅಕ್ರಮದಿಂದ ಅಭ್ಯರ್ಥಿಗಳು ಕೆಪಿಎಸ್ಸಿ ಮೇಲಿನ ವಿಶ್ವಾಸವನ್ನೇ ಕಳೆದುಕೊಳ್ಳುವಂತಾಗಿದೆ. ಈ ವಿಷಯವನ್ನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ ಗಮನಕ್ಕೆ ತಂದಿದ್ದಾರೆ. ಸಚಿವರಾದ್ರೂ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸ್ತಾರಾ ಅಂತ ಕಾದ್ ನೋಡ್ಬೇಕಷ್ಟೇ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಕಾರವಾರದ ಶಿರೂರಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಲ್ಲಿ ಹಲವು ಅನುಮಾನಗಳು ಸಂಭವಿಸಿದ್ವು. ಮನೆ ಮಠ ಕಳೆದುಕೊಂಡು ಹಲವರು ಬೀದಿಗೆ ಬಿದ್ದಿದ್ದಾರೆ. ಹೇಳಕ್ಕಷ್ಟೇ ಭರವಸೆ ಘೋಷಣೆ ಮಾಡಿದ್ದು ಯಾರು ತಿರುಗಿ ಕೂಡ ನೋಡಿಲ್ಲ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ. ಮನೆಗೆ ಮಾರಿ ಪರರಿಗೆ ಉಪಕಾರಿ ಎಂಬಂತಾಗಿದೆ ಕಾಂಗ್ರೆಸ್ ಸರ್ಕಾರದ ನಿರ್ಧಾರ. ನಮ್ಮಲ್ಲೇ ಸಮಸ್ಯೆಗಳು ತಾಂಡವವಾಡ್ತಿದೆ. ಪರಿಹಾರ ಸಿಗದೆ ಅದೆಷ್ಟೋ ಮಂದಿ ಈಗಲೂ ಒದ್ದಾಡ್ತಿದ್ದಾರೆ. ಕಾರವಾರದ ಗುಡ್ಡ ಕುಸಿದ ಸಂಭವದಿಂದ ಈಗಲೂ ಅದರಿಂದ ಹೊರಬರಲಾಗಿದೆ. ಕಷ್ಟದಲ್ಲಿ ಬಾಳ್ವೆ ನಡೆಸುತ್ತಿದ್ದಾರೆ. ಅಂಥದ್ರಲ್ಲಿ ಸಿಎಂ ಸಿದ್ದರಾಮಯ್ಯ ವಯನಾಡಿನ ಸಂತ್ರಸ್ತರ ನೆರವಿಗೆ ಧಾವಿಸಿದ್ದಾರೆ. ಕೇರಳಕ್ಕೆ ಬೆಣ್ಣೆ, ನಮ್ಮವರಿಗೆ ಸುಣ್ಣ. ಗಾಂಧಿ ಕುಟುಂಬ ಮೆಚ್ಚಿಸಲು ಈ ಕ್ರಮ. ಪ್ರಿಯಾಂಕಾ ಗಾಂಧಿ ಕ್ಷೇತ್ರವಾಗಿರುವ ವಯನಾಡಿನಲ್ಲಿನ ಸಂತ್ರಸ್ತರಿಗೆ ಮನೆ ಕಟ್ಟಿಸಿಕೊಡುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾವುದೇ ರಿಪ್ಲೈ ಬಾರದಿದ್ದರೂ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಇವರ ಸಹಾಯ ಅವರಿಗೆ ಬೇಕೋ ಬೇಡವೋ ಗೊತ್ತಿಲ್ಲ, ಆದರೆ ವರಿಷ್ಠರನ್ನ ಮೆಚ್ಚಿಸುವ ಕೆಲಸ ಮಾಡುತ್ತಿದ್ದಾರೆ ಅಂತ ವಿಪಕ್ಷ ಕಿಡಿಕಾರಿದೆ. ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಿಂದ ಬೀದಿಗೆ ಬಿದ್ದಿರುವ ಹಲವು ಕುಟುಂಬಗಳು ಈಗಲೂ ಕಷ್ಟಪಡುತ್ತಿದ್ದಾರೆ. ಯಾರಿಗೆ ಏನಾಗಿದೆ, ಏನು ವ್ಯವಸ್ಥೆ ಮಾಡಬೇಕೆಂದು ತಿರುಗಿ ನೋಡದ ಸರ್ಕಾರ ಕೇರಳದ ಸಹಾಯಕ್ಕೆ ಮುಂದಾಗಿದೆ. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ ಶಿರೂರು ಸಂತ್ರಸ್ತರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಮನೆ ಇಲ್ಲ ನಮಗೆ, ನಾವು ಬೀದಿ ಬಿಕಾರಿಯಾಗಿ ಬಿದ್ದಾಗಿ, ಜಾಗ ಎಲ್ಲ ಕಳ್ಕೊಂಡು, ಮನೆ ಕಳ್ಕೊಂಡು, ಯಾರು ನಮ್ಮ ಬಗ್ಗೆ ಲಕ್ಷ್ಯ ಕೊಡ್ತಾ ಇಲ್ಲ. ಯಾರು ಅದರಲ್ಲಿ ಏನೇ ಹೇಳಿದ್ರು ಯಾರು ಲಕ್ಷ್ಯ ಕೊಡೋದಿಲ್ಲ. ನಮ್ದು ಈಗ ನೋಡಿ, ಮಗಳ ಮದುವೆ ಮಾಡ್ಬೇಕಂದ್ರೆ ನಾನು ಬಂಗಾರ ಹಿಂಗಾರ ಮಾಡಿಸಿದ್ದೆ. ನಂದು 5 ಲಕ್ಷ ರೂಪಾಯಿ ಬಂಗಾರವೇ ಹೋಗಿದೆ. ಮತ್ತು ಇದ್ದಂಥ ಒಡವೆ ಬೇರೆ ಬೇರೆ ಸಾಮಾನ ಮನಸ್ಥಾನದಲ್ಲಿ ಎಲ್ಲ ಇರ್ತಿದ್ವು. ರೈತ ಆದಮೇಲೆ ಪ್ರತಿಯೊಂದು ಇರ್ತಿದ್ವು. ಅವೆಲ್ಲ ಮುನ್ನಡೆಗ ಹೋಗಿದೆ, ಯಾರ್ದು ಸಿಗ್ತಿಲ್ಲ. ಮನೆಗಿಲ್ಲ, ಬೀದಿ ಬಿಕಾರಿಯಾಗಿದ್ದೇವೆ, ನಮ್ಮ ಕಡೆ ಯಾರೂ ತಿರುಗಿ ನೋಡ್ತಿಲ್ಲ, ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ ಅಂತ ಕಣ್ಣೀರಿಟ್ಟರು ಇತ್ತ ಯಾರೂ ತಿರುಗಿ ನೋಡ್ತಿಲ್ಲ. ಮೊದಲು ನಮ್ಮವರೇ ನೆರವಿಗೆ ಬನ್ನಿ, ನಮ್ಮ ತೆರಿಗೆ ಹಣವನ್ನು ನಮ್ಮವರಿಗೆ ನೀಡಿ, ವರಿಷ್ಠರನ್ನ ಮೆಚ್ಚಿಸುವ ಭರದಲ್ಲಿ ಮಲತಾಯಿ ಧೋರಣೆ ಮಾಡದಂತೆ ಒತ್ತಾಯ ಕೇಳಿ ಬಂದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಕೊಡಗು ಜಿಲ್ಲೆಯಲ್ಲಿ ಕೆಎಸ್ಆರ್ಟಿಸಿ ಚಾಲಕನೊಬ್ಬ ನಿತ್ಯ ಮೊಬೈಲ್ ನೋಡ್ತಾ ಬಸ್ ಚಲಾಯಿಸುತ್ತಿದ್ದ. ಈ ಬಗ್ಗೆ ಹಲವು ಬಾರಿ ಮೇಲಧಿಕಾರಿಗಳಿಗೆ ದೂರು ಬಂದಿತ್ತು. ಇದಕ್ಕೆ ಆಕ್ರೋಶಗೊಂಡ ಆತ ಮಾಡಿದ್ದೇನು ಗೊತ್ತಾ? ನೀವೇ ನೋಡಿ. ಮಡಿಕೇರಿ ಬಸ್ ಡಿಪೋ ಬಳಿ ಗಾಳಿಯಲ್ಲಿ ಗುಂಡು, ಕಂಡಕ್ಟರ್ಗೆ ಬೆದರಿಕೆ ಹಾಕಿ ಗುಂಡು ಹಾರಿಸಿದ ಚಾಲಕ. ಐಲು 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 ಕೈಲಿದ್ರೆ ಮೊಬೈಲು ಅಂತಾರೆ. ಹೇಳಿದಂತೆ ಮೊಬೈಲ್ ಗೀಳಿಗೆ ಬಿದ್ದ ಕೆಎಸ್ಆರ್ಟಿಸಿ ಬಸ್ ಚಾಲಕನೊಬ್ಬ ರಸ್ತೆ ನೋಡೋದಕ್ಕಿಂತ ಮೊಬೈಲ್ನಲ್ಲೇ ಮುಳುಗಿರೋದು ಕಂಡು ಬಂದಿದೆ. ಈ ಬಗ್ಗೆ ಎಷ್ಟೇ ಹೇಳಿದ್ರೂ ಕೇಳದ ಈತ ಕಂಡಕ್ಟರ್ಗೆ ಬೆದರಿಕೆ ಹಾಕಿದ್ದಂತೆ. ಕೆಎಸ್ಆರ್ಟಿಸಿ ಬಸ್ ಚಾಲಕ ವೇಣುಗೋಪಾಲ್ ನಿತ್ಯ ಮಡಿಕೇರಿಯಿಂದ ಬಿರುನಾಡಿಗೆ ಬಸ್ ಚಲಾಯಿಸುತ್ತಾನೆ. ವೇಣುಗೋಪಾಲ್ ನಿತ್ಯ ಮೊಬೈಲ್ ನೋಡಿಕೊಂಡೇ ಬಸ್ ಓಡಿಸುತ್ತಿದ್ದು ಹಲವು ಬಾರಿ ಅಪಘಾತಗಳು ಸಂಭವಿಸಿದೆಯಂತೆ. ಮದ್ಯ ಸೇವನೆ ಮಾಡಿ ಬಸ್ ಓಡಿಸುತ್ತಾರೆಂಬ ಆರೋಪವೂ ಇದೆ. ಈ ಬಗ್ಗೆ ಮೇಲಾಧಿಕಾರಿಗಳಿಗೆ ಸಾರ್ವಜನಿಕರು ದೂರು ನೀಡಿದ್ದಕ್ಕೆ ಬೇರೆಡೆಗೆ ವರ್ಗಾವಣೆ ಮಾಡಿದ್ದಾರೆ. 3 ದಿನ ರಜೆ ಹಾಕಿದ ಈತ ದೂರು ನೀಡಲು ಕಂಡಕ್ಟರ್ ರೂಪೇಶ್ ಕಾರಣ ಅಂತ ಡಿಪೋ ಬಳಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾನೆ. ಮತ್ತೆ ಇವಾಗ ಈಗ ಒಂದು ವಾರದ ಹಿಂದೆ ಪಬ್ಲಿಕ್ ಅವರು ಕಂಪ್ಲೇಂಟ್ ಮಾಡಿದರು. ನನ್ನ ಗಾಡಿ ರ್ಯಾಶ್ ಆಗಿ ಓಡಿಸ್ತಾನೆ ಅಂತೇಳಿ ಕಂಪ್ಲೇಂಟ್ ಮಾಡಿ ಅವ್ರನ್ನ ಮಾರ್ಗ ಬದಲಾವಣೆ ಮಾಡಿ ಅಂತೇಳಿ ಪಬ್ಲಿಕ್ ಕಂಪ್ಲೇಂಟು ಅದೊಂದೇ ಕಾರಣ. ಇಲ್ಲ ಆ ಥರ ಡ್ರಿಂಕಿಂಗ್ ಡ್ರೈವ್ ಏನಿಲ್ಲ. ಮೊಬೈಲು ಗಾಡಿ ಇದು ಮಾಡಿಕೊಂಡು ಗಾಡಿ ಓಡಿಸ್ತಾ ಇದ್ರು. ಅದು ಅವ್ರ ಹತ್ರ ಎಲ್ಲ ವೀಡಿಯೋ ಇತ್ತು ಪಬ್ಲಿಕರ ಹತ್ರ. ಅದೆಲ್ಲ ಘಟಕ ವ್ಯವಸ್ಥಾಪಕರ ಗಮನಕ್ಕೆ ತಂದಿದ್ರು ಪಬ್ಲಿಕ್ ಅವರು. ಆ ಕಾರಣದಿಂದ ಘಟಕ ವ್ಯವಸ್ಥಾಪಕರು ಇವನು ಸರಿ ಹೋಗಲಿಲ್ಲ ಅಂತೇಳಿ ಮಾರ್ಗ ಬದಲಾವಣೆ ಮಾಡಿದ್ರು. ಆರೋಪಿ ವೇಣುಗೋಪಾಲ್ ವಿರುದ್ಧ ಸಾರ್ವಜನಿಕ ಸ್ಥಳದಲ್ಲಿ ಬೆದರಿಕೆ ಆರೋಪದಡಿ ಪ್ರಕರಣ ದಾಖಲು ಮಾಡಲಾಗಿದೆ. ಅಲ್ಲದೆ ರೂಪೇಶ್ ನೀಡಿದ ದೂರಿನನ್ವಯ ಆರೋಪಿಯನ್ನ ಬಂಧಿಸಲಾಗಿದೆ. ಕೋವಿಯನ್ನ ವಶಪಡಿಸಿಕೊಂಡಿರುವ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. 352 ಸೆಕ್ಷನ್ ಹಾಗೂ ಆರ್ಮ್ಸ್ ಕಾಯ್ದೆಯಡಿ ಸೆಕ್ಷನ್ 25 ಕೇಸ್ ಹಾಕಲಾಗಿದೆ. ನಮ್ಮ ಮಡಿಕೇರಿ ಕೆಎಸ್ಆರ್ಟಿಸಿ ಡಿಪೋ ಮುಂದುಗಡೆ ಒಂದು ಗಾಳಿಯಲ್ಲಿ ಗುಂಡು ಹೊಡೆದಿರುವ ಒಂದು ಪ್ರಕರಣ ಕಂಡುಬಂತೆ. ಅದರಲ್ಲಿ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ರೂಪೇಶ್ ಎಂಬುವರು ಬಂದು ದೂರು ಕೊಟ್ಟಿದ್ದಾರೆ. ರೂಪೇಶ್ ಕೆಎಸ್ಆರ್ಟಿಸಿ ಬಸ್ಸಲ್ಲಿ ಡ್ರೈವರ್ ಕಮ್ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರ ಜೊತೆಗೆ ಕೆಲಸ ಮಾಡ್ತಾ ಇರುವ ವೇಣುಗೋಪಾಲ್ ಇವರಿಗೂ ಮನಸ್ತಾಪ ಇತ್ತು. ವೇಣುಗೋಪಾಲ್ ಅವರು ಸೋಮವಾರಪೇಟೆ ಕಡೆ ಇವರು ರೂಟ್ ಕೊಟ್ಟು ಗಾಡಿ ಓಡಿಸ್ತಾ ಇದ್ದರು. ಇತ್ತೀಚೆಗೆ ಏನೋ ಕೆಲವೊಂದು ವಿಚಾರಗಳಲ್ಲಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಎಂಬುದಕ್ಕಾಗಿ ನೆಟ್ಟಗೆ ಕೆಲಸ ಮಾಡೋದು ಬಿಟ್ಟು ಜನರ ಜೀವದ ಜೊತೆ ಆಟವಾಡುತ್ತಾ ಬೆದರಿಕೆ ಹಾಕುವ ಈತನಿಗೆ ಜೈಲೇ ಗತಿಯಾಗಿದೆ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.